ವರ್ಷಗಳ ಹಿಂದೆ ಬರೆದಿರುವಂಥ ದೊಡ್ಡಮ್ಮ. ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಿಮ್ಮ ಕೆಲಸ. ಬೆಳಗ್ಗೆ ಆಲ್ಮೋಸ್ಟ್ 3:30 ಆಗಿತ್ತು. ನಾನು ನಮ್ಮಪ್ಪ ಎದ್ದು ಫ್ರೆಶ್ ಆಗಿ ಭಂಡಾರದ ಕಡೆ ಹೊರಟಿದ್ವಿ. ಹಾಗೆ ದಾರಿಲಿ ಸುಗ್ಗಿ ಮಂದಿನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತೇಳಿ ನಾನು ಕ್ಯಾಮ್ರಾ ಸ್ಕಿಲ್ಸ್ ತೋರಿಸೋಣ ಅಂತ ಕೆಳಗಿಂದ ಮೇಲೊಂದು ಶಾಟ್ ತೆಗೆದು ಸೀದಾ ಭಂಡಾರದ ಕಡೆ ಹೊರಟೆ. ಭಂಡಾರದಲ್ಲಿ ನನ್ನ ಕ್ಯಾಮ್ರಾ ಹಿಡ್ಕೊಂಡು ಬರ್ತಾಯಿದ್ರೆ ಎಲ್ಲ ನನ್ನ ಯಾರೋ ದೊಡ್ಡ ನ್ಯೂಸ್ ರಿಪೋರ್ಟರ್ ನೋಡೋ ರೇಂಜಿಗೆ ನೋಡ್ತಾ ಇದ್ರು. ಅವರಿಗೆಲ್ಲ ಒಂದು ಹಾಯ್ ಹೇಳಿ ದೇವರಿಗೊಂದು ಗಂಟೆ ಹೊಡೆದು, ದೇವರೇ ನನ್ನ ಯೂಟ್ಯೂಬ್ ಜರ್ನಿ ನಿನ್ನ ಆಶೀರ್ವಾದದಿಂದ ಶುರುವಾಗಲಿ ಅಂತೇಳಿ ಭಕ್ತಿಯಿಂದ ಬೇಡ್ಕೊಂಡೆ. ಅಷ್ಟೊತ್ತಿಗೆ ದೇವರೇ ಬರೆಸಿದ್ರು. ಈ ಸುಗ್ಗಿ ಹಬ್ಬ ಅನ್ನೋದು ಮೊನ್ನೆ ಹಬ್ಬ ಅಲ್ಲ. ನಮ್ಮೂರವ್ರು ಹೇಳೋ ಪ್ರಕಾರ ಸುಮಾರು 100ರಿಂದ 150 ವರ್ಷ ಇತಿಹಾಸ ಇದೆ ಇದಕ್ಕೆ. ನಮ್ಮೂರಲ್ಲಿ 4 ದೇವರುಗಳು ಹಬ್ಬಕ್ಕೆ ಭಾಗಿಯಾಗುತ್ತೆ. ಅದರಲ್ಲಿ ದೇವಿರಮ್ಮ ಅಂದರೆ ಈ ಸುತ್ತಮುತ್ತ ಊರುಗಳಿಗೆಲ್ಲ ಭಕ್ತಿ ಜಾಸ್ತಿ. ಹಾಗೂ ಉದ್ದನರಾಯ ಮತ್ತು ಜಡ್ಕ ಮತ್ತು ಭೂತಪ್ಪ. ಇವಾಗ ಇಲ್ಲಿ ಗಣಗಳನ್ನು ಹಬ್ಬಕ್ಕೆ ಕರ್ಕೊಂಡೋಗೋ ಆಚರಣೆಗಳು ನಡೀತಾ ಇದೆ. ಅಂದರೆ ಹಗಲಿನ ರೀತಿಯಲ್ಲಿ ಕನ್ವರ್ಟ್ ಮಾಡಿ ರಾತ್ರಿ ಎಲ್ಲ ಆಗೋದಕ್ಕೆ ಹಗಲಬ್ಬ ಅಂತ ಹೇಳೋದು. ಇವತ್ತು ವಿಶೇಷವಾಗಿ ದೇವರು ಕೆಳಗಡೆ ಗದ್ದೆಗೆ ಹೋಗಿ ಬರೋದು ಏನಕ್ಕೆ ಅಂದರೆ ಗಣಗಳ ಎದುರುಗಣೋದು ಅಂತ. ಗಣ ಅಂದರೆ ಗುಂಪು ಅಂತ ಹೇಳಿ, ಅಂದರೆ ದೇವರ ಬೇರೆ ಬೇರೆ ಸಮೂಹದ ದೇವರುಗಳನ್ನು ಒಟ್ಟು ಸ್ವಾಗತ ಮಾಡೋದು, ವೆಲ್ಕಮ್ ಮಾಡಿ ಕರ್ಕೊಂಡು ಬಂದು ಸುಗ್ಗಿ ಮಂದಿಯಲ್ಲಿ ಭರ್ಜರಿ ಇವತ್ತು ಹಗಲಬ್ಬ. ದರ್ಶನ್ ಪಂಚಾಯತ್ ಗದ್ದೆಯಿಂದ ಗಂಗಳು ಕರ್ಕೊಂಡು ಸೀದಾ ಮುತ್ತು ಹುಡ್ಕೋ ಜಾಗಕ್ಕೆ ಬಂದ್ವಿ. ನಮ್ಮ ಊರವ್ರು ಹೇಳೋ ಪ್ರಕಾರ ಹಿಂದಿನ ಕಾಲದಲ್ಲಿ ದೇವರು ಇಲ್ಲಿ ಮುತ್ತು ಕಳ್ಕೊಂಡಿತ್ತಂತೆ. ಇವಾಗ ಒಂದು ರೌಂಡ್ ಮುತ್ತು ಹುಡ್ಕೊಂಡು ಸೀದಾ ಹಬ್ಬ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸುಗ್ಗಿ ಮಂದಿ ಕಡೆ ಹೊರಟ್ವಿ. ದೇವ್ರು ಸುಗ್ಗಿ ಮಂದಿಗೆ ಬಂದಮೇಲೆ ನಾವು ಒಂದ್ಸರಿ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಆ ದೇವ್ರು ವಾಪಸ್ ಭಂಡಾರಕ್ಕೆ ಹೋಗೋ ತನಕ ಕುಣಿತಾನೆ ಇರ್ತೀವಿ. ಯಾರು ಏನಕ್ಕೆ ಬರ್ತಾರೋ ಅಂತ ಗೊತ್ತಿಲ್ಲ. ನಾನಂತೂ ಸುಗ್ಗಿ ಹಬ್ಬಕ್ಕೆ ಕುಣಿಯೋಕ್ಕೆ ಅಂತಲೇ ಬರೋದು. ಎಂತವನಯ್ಯ ಭೂಪಂಡ ಜಗಮಂಡ ಅಲ್ಲೇರಿಬಿರ ಎತ್ತಲಂದ ಎತ್ತನಾಡಿ ಬಂದವನಯ್ಯ ಅಲ್ಲೇರಿಬಿರ. ಚೆನ್ನಾಗಿ ಹಬ್ಬ ಕುಣಿದಾಯಿತು. ನೆಕ್ಸ್ಟು ಕೋಲಾಟ ಆಡೋಣ ಅಂತ ಹೇಳ್ಬಿಟ್ಟು ಹೋದರೆ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ. ಈಗ ವೀಡಿಯೋ ಮಾಡೋಣ ಅಂತ ಬಂದಮೇಲೆ ವೀಡಿಯೋ ಮಾಡ್ದೆಲ್ಲ ಇದ್ರೆ ಆಗುತ್ತಾ, ಅದಕ್ಕೆ ನಾನು ಕೋಲಾಟ ಬಿಟ್ಟು ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ. ಈ ಕೋಲಾಟ ನೋಡೋಕ್ಕೆ ಒಂಥರ ಚೆಂದ. ಇಲ್ಲಿ ಸಣ್ಣವರು ದೊಡ್ಡವರು ಹೆಣ್ಮಕ್ಳು ಅನ್ನೋದು ಏನಿಲ್ಲ. ನಮ್ಮೂರಲ್ಲಿ ಎಲ್ಲರೂ ಕೋಲಾಟಕ್ಕೆ ಭಾಗವಹಿಸ್ತಾರೆ.
ಬನ್ನಿ ಒಂದು ರೌಂಡ್ ಎಲ್ಲ ಹೆಂಗೆ ಕೋಲಾಟ ಆಡ್ತೀರ ಅಂತ ನೋಡ್ಕೊಬರೋಣ. ಕೋಲಾಟ ಮುಗಿಸಿದ ಮೇಲೆ ಸ್ಪೆಷಲ್ ಅಂದರೆ ಗುರಿ ಹೊಡೆಯೋದು. ಈ ಗುರಿ ಹೊಡೆಯೋದಂದರೆ ನಮಗೆ ತುಂಬ ಇಷ್ಟ. ಯಾಕಂದರೆ ನಮಗೆ ವರ್ಷಿಡೀ ಗನ್ ಕೈಯಲ್ಲಿ ಕೊಡೋಲ್ಲ. ಆದರೆ ಗುರಿ ಹೊಡೆಯೋ ದಿವಸ ನಮ್ಮ ಕೈಗೆ ಗನ್ ಕೊಡ್ತಾರೆ, ತೊಗೊಳ್ಳಿ ಒಂದೊಂದು ಬುಲೆಟ್ ಹೊಡೀರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಫುಲ್ಲು ಖುಷಿಯಾಗಿ ನಾವು ರೆಡಿಯಾಗಿ ಬಂದಿರ್ತೀವಿ. ಅರ್ನಾಲ್ಡ್ ನೋಡಿ ಫ್ರೆಂಡ್ಸ್, ಇದೇ ಬುಲೆಟ್. ಇದರಲ್ಲೇ ಹಾಕಿ ಹೊಡೆದ್ರೆ ಏನು ಉಳಿಯಲ್ಲ. ಶಾರ್ಟ್ ಗನ್ ಅಂತಾರೆ ನೋಡಿ ಪಬ್ಜಿಲಿ, ಶಾರ್ಟ್ ಗನ್ ಹಾಗೆ ನೋಡ ಇದಕ್ಕೆ ಎಲ್ಲಿಗೊಂದು ಹೊಡಿಬೇಕಾ? ರಾಯದೇವರ ವಿಳ್ಯ, ರಾಯದೇವರ ವಿಳ್ಯ, ಬಸವಂತನ ವಿಳ್ಯ, ಬಸವಂತನ ವಿಳ್ಯ, ವನಪಾಲಕರ ವಿಳ್ಯ, ವನಪಾಲಕರ ವಿಳ್ಯ, ಜಲಚರರ ವಿಳ್ಯ, ಜಲಚರರ ವಿಳ್ಯ, ನವಗ್ರಹಗಳ ವಿಳ್ಯ, ನವಗ್ರಹಗಳ ವಿಳ್ಯ, ಸೂರ್ಯ ದೇವರ ವಿಳ್ಯ, ಸೂರ್ಯ ದೇವರ ವಿಳ್ಯ, ಚಂದ್ರ ದೇವರ ವಿಳ್ಯ, ಚಂದ್ರ ದೇವರ ವಿಳ್ಯ, ಅಂಗಾರಕ ದೇವರ ವಿಳ್ಯ, ಅಂಗಾರಕ ದೇವರ ವಿಳ್ಯ, ಬುಧ ದೇವರ ವಿಳ್ಯ, ಬುಧ ದೇವರ ವಿಳ್ಯ, ಬೃಹಸ್ಪತಿ ದೇವರ ವಿಳ್ಯ, ಬೃಹಸ್ಪತಿ ದೇವರ ವಿಳ್ಯ, ಶುಕ್ರ ದೇವರ ವಿಳ್ಯ. ಶುಕ್ರ ದೇವರ ವಿಳ್ಯ ತೆಗೆಯೋದೇನಂದ್ರೆ ವಿಶೇಷವಾಗಿ ನಮ್ಮ ಗ್ರಾಮದ ಸುತ್ತಮುತ್ತ ಗ್ರಾಮದ ಈ ತಾಲೂಕಿನ ಬೇರೆ ಬೇರೆ ಜಿಲ್ಲೆಯ, ನಮ್ಮ ಜಿಲ್ಲೆಯ ಬೇರೆ ಬೇರೆ ಜಿಲ್ಲೆಯ, ರಾಷ್ಟ್ರದ ರಾಷ್ಟ್ರಮಟ್ಟದ ಹೀಗೆ ಅಕ್ಕಪಕ್ಕ ಯಾವುದು ಪ್ರಮುಖ ದೇವತೆಗಳಿದೆ ಅದನ್ನು ನೆನಪು ಮಾಡುವಂಥದ್ದು. 100 ವರ್ಷಗಳ ಹಿಂದೆ ಬರೆದಿರುವಂಥ ಶಾಲಾ ಶಿಕ್ಷಕರು ಬರೆದಿರುವಂಥ ಗೋವಿಂದಯ್ಯ ಅಂತ ಬಸವೇಗೌಡರು ಅಂತ ನಮ್ಮ ಅಜ್ಜ ಅವರು ಬರ್ಸಿರೋದು. ಇದು ಒಂಥರ ನೋಡೋಕೆ ಹಳೆಯ ಕನ್ನಡದ ರೀತಿಲಿ ಇದೆ, ಆದ್ರೆ ಕನ್ನಡನೇ, ಆಗಿನ ಕನ್ನಡ ಇದೇ ರೀತಿ ಇತ್ತಲ್ಲ. ವಿಳ್ಳೆ ತೆಗೆದಿದ್ದು ಎಲ್ಲೆಲ್ಲಿ ವಿಳ್ಳೆ ಹಾಕೊಂಡ್ರೆ ತುಂಬ ಒಳ್ಳೇದು ಅಂತ ಹೇಳ್ಬಿಟ್ಟು ನಾನೊಂದು ವಿಳ್ಳೆ ಹಾಕಿದೆ. ಎಲ್ಲಡಿಕೆ ಇದು ಒಳ್ಳೇದಾಗಲಿ ಎಲ್ಲರಿಗೂ ಅನ್ನೋ ರೀಸನ್ಗೆ ದೇವರು ಸುಗ್ಗಿ ಮಂದಿಲ ಹಬ್ಬ ಮುಗಿಸಿ ಭಂಡಾರದ ಕಡೆ ಹೊರಡ್ತು. ಹಾಗೆ ನಾವು ಸುಗ್ಗಿ ಮಂದಿಲ ಹಬ್ಬ ಮುಗಿಸಿ ಮನೆ ಕಡೆ ಹೊರಟ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮೂರ ಹಗ್ಲ ಹಬ್ಬ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಸರು ಗೊತ್ತಲ್ಲ, ಎಕ್ಸ್ಪ್ಲೋರ್ ವಿತ್ ಬಿ ಅನ್ಗೌಡ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆದಷ್ಟು ಬೇಗ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್. ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಿಮ್ ಕೆಲಸ.